Praise the Lord. Greetings to you all in the name of our Lord and Savior Jesus Christ. Today's Bible verse, Acts chapter 1 verse 4. He gave this order, do not leave Jerusalem, but wait for the gift I told you about, the gift my father promised. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಚನ. ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಇಲ್ಲಿ ಯೇಸು ಸ್ವಾಮಿ ಸತ್ಯ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ಪುನರುತ್ಥಾನ ಹೊಂದಿದ ಮೇಲೆ 40 ದಿವಸಗಳವರೆಗೆ ಈ ಲೋಕದಲ್ಲಿದ್ದುಕೊಂಡು ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಆತನು ತನ್ನ ಶಿಷ್ಯರಿಗೆ ಈ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಏನೆಂದರೆ, ನೀವು ಕಾದುಕೊಂಡಿರ್ರಿ ಎಂಬುದಾಗಿ. ಹೌದು, ಕಾಯುತ್ತಾ ಇರ್ರಿ, ನಿರೀಕ್ಷಿಸುವವರಾಗಿರಿ. ಯಾವುದಕ್ಕೆ? ನೀವು ನಾನು ಮಾಡಿರ್ತಕ್ಕಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ತಂದೆಯಾದ ದೇವರು ಹೇಳಿರ್ತಕ್ಕಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಎಲ್ಲಿ? ಯೆರೂಸಲೇಮಿನಲ್ಲಿಯೇ ಉಳಿದುಕೊಂಡು ಈ ವಾಗ್ದಾನವನ್ನು ಹೊಂದಿಕೊಳ್ಳುವವರೆಗೆ ನೀವು ಎಲ್ಲೂ ಹೋಗಬೇಡಿರಿ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಅಪ್ಪಣೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ನಾವು ಯೇಸು ಕ್ರಿಸ್ತನ ಮೇಲೆಯೇ ನಿರೀಕ್ಷೆ ಉಳ್ಳವರಾಗಿರಬೇಕು. ಇಲ್ಲಿ ಶಿಷ್ಯರು ಯೇಸು ಕ್ರಿಸ್ತನು ಹೇಳಿದ ಹಾಗೆ ಆತನಿಗಾಗಿ ಕಾಯುತ್ತಾ ಇದ್ದರು. ಯಾವ ವಾಗ್ದಾನವನ್ನು ಯೇಸು ಕ್ರಿಸ್ತನಲ್ಲಿ ಕೊಟ್ಟಿದ್ದಾರೆ ಅಂದರೆ, ಯೋಹಾನನು ನಿಮಗೆ ನೀರಿನ ದೀಕ್ಷಾ ಸ್ನಾನ ಮಾಡಿಸಿದನು, ಆದರೆ ನಿಮಗೆ ಇನ್ನು ಕೆಲವೇ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂಬುದಾಗಿ ಯೇಸು ಸ್ವಾಮಿ ವಾಗ್ದಾನವನ್ನು ಮಾಡಿದರು. ಅದೇ ರೀತಿಯಲ್ಲಿ ಶಿಷ್ಯರು ಪ್ರತಿದಿನ ಕರ್ತನ ಪಾದದ ಬಳಿಯಲ್ಲಿ ಕಾದು ಕುಳಿತುಕೊಳ್ಳುತ್ತಾ ಇದ್ದರು, ಪ್ರಾರ್ಥನೆ ಮಾಡುತ್ತಾ ಇದ್ದರು. ಹೀಗೆ ಅವರು ಪ್ರಾರ್ಥನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದು ದಿವಸ ಪಂಚಾಶತ್ತಮ ಹಬ್ಬದ ದಿನದಂದು ಅವರೆಲ್ಲರೂ ಕೂಡಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ ದೇವರ ಆತ್ಮ ಅವರೆಲ್ಲರ ಮೇಲೆಯೂ ಇಳಿದು ಬಂತು. ಅಗ್ನಿಮಯವಾದ ನಾಲಿಗೆಗಳು ಒಬ್ಬೊಬ್ಬರ ಮೇಲೂ ಕೂಡ ಇಳಿದು ಬಂದು ಅವರು ಪವಿತ್ರಾತ್ಮನ ವರಗಳನ್ನು ಪಡೆದುಕೊಂಡರು ಪ್ರಿಯರೇ. ಹೌದು, ಏಷಯ 40:31 ದೇವರು ನಮಗೆ ಈ ರೀತಿ ವಾಗ್ದಾನವನ್ನು ಕೊಟ್ಟಿದ್ದಾರೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ. ನೀನು ನಿನ್ನ ಜೀವಿತದಲ್ಲಿ ಹೊಸ ಬಲವನ್ನು ಹೊಂದಿಕೊಳ್ಳಬೇಕಾದ್ರೆ ಯೆಹೋವ ದೇವರಲ್ಲಿ ನಿರೀಕ್ಷೆ ಇಡು. ನೀನು ನಿನ್ನ ಸ್ವಂತ ಪ್ರಯತ್ನದಿಂದ ಉನ್ನತಿಗೆ ಬರಬಹುದು, ಆದರೆ ಅದು ಬಹಳ ದಿವಸಗಳವರೆಗೆ ಇರುವುದಿಲ್ಲ. ಕರ್ತನ ಕೃಪೆಯಿಂದ ನಿನಗೆ ಸಿಕ್ಕಿರ್ತಕ್ಕಂಥ ಉನ್ನತಿ ಬಹಳ ದಿವಸಗಳವರೆಗೆ ಇರುವಂಥದ್ದಾಗಿದೆ. ಮನುಷ್ಯರಿಂದ ಬರುವಂಥ ಉನ್ನತಿ ಅದು ಲೌಕಿಕವಾದಂಥ ಉನ್ನತಿ. ನಾವು ಮನುಷ್ಯರ ಸಹಾಯವನ್ನು ಕೇಳುವಾಗ ಅವರು ಕೆಲ ದಿವಸಗಳವರೆಗೆ ಮಾತ್ರ ಸಹಾಯ ಮಾಡಬಹುದು. ಅವರು ಯಾವಾಗ ಆ ಸಹಾಯದ ಹಸ್ತವನ್ನು ನಿಲ್ಲಿಸಿ ಬಿಡುತ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ತಂದೆಯಾದ ದೇವರು ನಮ್ಮ ಮೇಲೆ ಸದಾ ಕಾಲಕ್ಕೂ ತನ್ನ ಆಶೀರ್ವಾದವನ್ನು ಇಡುವಾತನಾಗಿದ್ದಾನೆ. ಸದಾ ಕಾಲಕ್ಕೂ ಆತನ ಸಹಾಯದ ಹಸ್ತ ನಮ್ಮ ಮೇಲೆ ಇರುವಂಥದ್ದಾಗಿದೆ. ದೇವರು ಕೊಡುವಂತಹ ಉನ್ನತಿ ನಮ್ಮ ಮೇಲೆ ನಿರಂತರವಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ನೀನು ಇವತ್ತು ಆಶೀರ್ವದಿಸಲ್ಪಡಬೇಕು, ನೀನು ಇವತ್ತು ಉನ್ನತಿಗೆ ಬರಬೇಕೆಂದರೆ ಕರ್ತನ ಸನ್ನಿಧಾನದಲ್ಲಿ ಕಾದಿದ್ದು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡು. ಕೀರ್ತನೆ 37:34 ಪ್ರಕಾರ ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನು ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತರುತ್ತಾನೆ ಮತ್ತು ನೀನು ದೇಶವನ್ನು ಅನುಭವಿಸುವಂತೆ ಮಾಡುತ್ತಾರೆ ಪ್ರಿಯರೇ. ನೀನು ದೇವ ಸಮ್ಮುಖದಲ್ಲಿ ಕಾದುಕೊಂಡು ಪ್ರತಿನಿತ್ಯ ಅನುದಿನವೂ ಕರ್ತನ ಆಲೋಚನೆಗಳನ್ನು ಹೊಂದಿಕೋ, ಆಗ ನೀನು ಮುಂದಕ್ಕೆ ಬರಲಿಕ್ಕೆ ಸಾಧ್ಯ. ಆಗ ನೀನು ಹೊಸ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಗ ನೀನು ಕರ್ತನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನೀನು ಉನ್ನತಿಗೆ ಬರಬೇಕಾದರೆ ಕರ್ತನ ಪಾದದಲ್ಲಿ ತಾಳ್ಮೆಯಿಂದ ಕಾದಿರು, ಎಡೆಬಿಡದೆ ಪ್ರಾರ್ಥನೆ ಮಾಡು. ನಿಶ್ಚಯವಾಗಿಯೂ ಕರ್ತನು ನಿನ್ನನ್ನು ಆತ್ಮೀಕ ರೀತಿಯಲ್ಲಿಯೂ ಲೌಕಿಕ ರೀತಿಯಲ್ಲೂ ಉನ್ನತಿಗೆ ತರುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಂದು ನಿಮ್ಮ ಶಿಷ್ಯರಿಗೆ ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ರಿ ಎಂಬುದಾಗಿ ಹೇಳುತ್ತಿದ್ದೇವ. ಅದೇ ವಾಕ್ಯವನ್ನು ಇವತ್ತು ನಮಗೂ ಕೂಡ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ಪಾದದಲ್ಲಿ ಕಾದುಕೊಂಡಿರ್ರಿ ಎನ್ನುವಂಥ ವಾಕ್ಯವನ್ನು ಇವತ್ತು ನಾವು ಗ್ರಹಿಸಿಕೊಂಡಿದ್ದೇವೆ ಸ್ವಾಮಿ. ನಾವೆಲ್ಲರೂ ಕರ್ತನೆ ನಿನ್ನ ಪಾದದ ಸನ್ನಿಧಾನದಲ್ಲಿ ಬಂದು ಕಾಯುತ್ತಾ
ಕುಳಿತುಕೊಂಡಿದ್ದೇವೆ ಸ್ವಾಮಿ. ನಿನ್ನಿಂದ ಆಶೀರ್ವಾದವನ್ನು ಬಯಸುತ್ತಾ ಇದ್ದೇವೆ ಕರ್ತನೆ. ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ, ನಮ್ಮೆಲ್ಲರೊಟ್ಟಿಗೆ ಇರು. ಇವರು ಯಾವ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೋ ಆಶೀರ್ವಾದವನ್ನು ಕೊಡು ಕರ್ತನೆ. ಇವರನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡು, ಹೆಚ್ಚಿನ ಬಲವನ್ನು ಅನುಗ್ರಹಿಸು, ಉನ್ನತವಾದ ಸ್ಥಾನವನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.